ಆನೇಕಲ್ನ ಜಿಗಣಿಯಲ್ಲಿ ಮನೆಯೊಂದರಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಮನೆಯವರನ್ನ ಮತ್ತು ಸುತ್ತಮುತ್ತಲಿರುವವರನ್ನ ಆತಂಕಕ್ಕೆ ಈಡು ಮಾಡಿತ್ತು. ಯಾವಾಗ ಇದನ್ನ ಸೆರೆ ಹಿಡಿತಾರೋ ಅಂತ ಜನ ಕಂಗಾಲಾಗಿದ್ರು. ಫೈನಲಿ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಕೊನೆಗೂ ಅರಣ್ಯ ಇಲಾಖೆ ಬೋನಿಗೆ ಚಿರತೆಯನ್ನ ಬೀಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಿಬ್ಬಂದಿಗಳು. ಮನೆಯಲ್ಲಿ ಅವಿತು ಕುಳಿತಿತ್ತು ಚಿರತೆ. ಇದನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಚಿರತೆಯನ್ನ ಸ್ಥಳಾಂತರಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಈ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಾರ್ಯಕ್ಕೆ ಸ್ಥಳೀಯರು ಜೈಕಾರವನ್ನ ಹಾಕಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವೆಂಕಟೇಶ್ ಎಂಬುವರ ಮನೆಯಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದೆ. ಚಿರತೆ ಸೆರೆಯಿಂದಾಗಿ ಸದ್ಯ ವೆಂಕಟೇಶ್ ಅವರ ಕುಟುಂಬಸ್ಥರು ಮತ್ತು ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಹೇಗಿತ್ತು ಆಪರೇಷನ್ ಚಿರತೆ ಕಾರ್ಯಾಚರಣೆಯ ಅನ್ನುವಂತಹ ಒಂದಷ್ಟು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀವಿ. ಯಾವಾಗ ಮನೆಯೊಳಗೆ ಇದು ಬಂದು ಸೇರ್ಕೊಳ್ತು, ಮನೆ ಬಾಗಿಲು ಹಾಕಿ ಮನೆ ಮಂದಿಯೆಲ್ಲ ಹೊರಗೆ ಬಂದಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ವಿಷಯವನ್ನು ಮುಗಿಸಿ ಹೇಗಾದರೂ ಮಾಡಿ ಇದನ್ನು ಹಿಡ್ಕೊಂಡು ಹೋಗಿ ಅಂತ ಹೇಳಿದರು. ಮನೆಯೊಳಗೆ ಇದು ಸೇರ್ಕೊಂಡಿದ್ರಿಂದ ಅದನ್ನ ಹಿಡಿಯುವಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಅದಕ್ಕೆ ಹೆಚ್ಚು ಸಾಹಸ ಪಡಬೇಕಾದಂತಹ ಪ್ರಮೇಯ ಇರಲಿಲ್ಲ. ಬಟ್ ಆಗಾಗ್ಗೆ ಈ ರೀತಿಯಾಗಿ ಆನೇಕಲ್ನಲ್ಲಿ ಚಿರತೆಗಳು, ಕಾಡು ಪ್ರಾಣಿಗಳ ಎಂಟ್ರಿ ಸಹಜವಾಗಿ ಆತಂಕವನ್ನು ಮೂಡಿಸ್ತಾ ಇದೆ. ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಚಿರತೆ ಹಿಡಿಯುವ ಕಾರ್ಯಾಚರಣೆ ಸುಮಾರು ಎಷ್ಟು ಗಂಟೆಗಳು ತೆಗೆದುಕೊಳ್ತು? ಮನೆಯಲ್ಲೇ ಇದ್ದಿದ್ರಿಂದ ಅದನ್ನ ಹಿಡಿಯೋದಕ್ಕೆ ಸರಾಗವಾಯ್ತಾ ಅಥವಾ ಹೇಗೆ ಕಷ್ಟಪಡಬೇಕಾಯ್ತಾ? ಫೈನಲಿ ಈಗ ಏನಂತಾರೆ ಗ್ರಾಮಸ್ಥರು? ದಿವ್ಯಾ, ಖಂಡಿತವಾಗೂ ಇವತ್ತು ಬೆಳಗ್ಗೆ ಜಿಗಣಿ ಪಟ್ಟಣದ ಮಧ್ಯಭಾಗದಲ್ಲಿರುವಂತಹ ಕುಂಟ್ಲರೆಡ್ಡಿ ಬಡಾವಣೆಗೆ ಏನು ಚಿರತೆ ಪ್ರತ್ಯಕ್ಷ ಆಗಿರೋದು ಬೆಳಗ್ಗೆ 8 ಗಂಟೆ ಸಮಯದಲ್ಲಿ. ನೇರವಾಗಿ ನಾನು ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಬಿಲ್ಡಿಂಗ್ನ ಹಿಂಭಾಗದಿಂದ ಅಂದರೆ ಈ ಪ್ಯಾಸೇಜಿಂದ ಬರಬೇಕಾದ್ರೆ ಆ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಮೊದಲಿಗೆ ಚಿರತೆ ಕಾಣಿಸ್ಕೊಳ್ತದೆ. ಅಲ್ಲಿ ನೋಡಿದಂಥ ಜನ ಮೊದಲಿಗೆ ಮಾಹಿತಿ ಕೊಡ್ತಾರಂಥದ್ದು ಅಂದರೆ ಚಿರತೆ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಅಕ್ಕಪಕ್ಕ ಮನೆಗಳಲ್ಲಿ ಯಾರು ಸಹ ಕೆಲವೊಂದು ಮನೆಯಲ್ಲಿ ಬಾಗಿಲಾಗ್ತಾರೆ, ಆದರೆ ಇನ್ನೂ ಉಳಿದಂಥದ್ದು ನಾನು ಈ ಮನೆಯಲ್ಲಿ ಏನು ಬಾಗಿಲು ಓಪನ್ ಇರ್ತದೆ, ಆ ಬಾಗಿಲು ಓಪನ್ ಇದ್ದ ಸಂದರ್ಭದಲ್ಲಿ ನೇರವಾಗಿ ಚಿರತೆ ಬೆಳಗ್ಗೆ ಏನು ಮನೆ ಮಾಲೀಕರಾದಂಥ ವೆಂಕಟೇಶ್ವರ್ ಮತ್ತು ವೆಂಕಟಲಕ್ಷ್ಮಿ ಅವರು ಇಬ್ಬರು ಇರ್ತಾರೆ. ಅವ್ರ ಮುಂದೆನೇ ಚಿರತೆ ಮನೆ ಒಳಗಡೆ ಅದು ಸೀದಾ ರೂಮ್ ಒಳಗಡೆ ಹೋಗಿರೋಂಥದ್ದು. ರೂಮ್ ಒಳಗಡೆ ಹೋಗಿದ್ದಂಥ ಚಿರತೆ ಅಲ್ಲಿಂದ ನೇರವಾಗಿ ಮಂಚದ ಕೆಳಗಡೆ ಒಳಗಡೆ ಸೇರಿಕೊಳ್ಳುತ್ತದೆ. ಆದರೆ ಆ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಅರಣ್ಯ ಇಲಾಖೆಯವರು ಬರ್ತಾರೆ. ಅರಣ್ಯ ಇಲಾಖೆ ಬಂದ ನಂತರ ಚಿರತೆ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಈ ಒಂದು ರೂಮ್ನ ಒಳಗಡೆ ಆ ಮಂಚದ ಅಡಿಯಲ್ಲಿ ಸೇರ್ಕೊಂಡಿರ್ತದೆ. ಆಮೇಲೆ ಮೊಬೈಲ್ ಕ್ಯಾಮ್ರಾವನ್ನು ಬಳಸಿ ಆ ಚಿರತೆಯನ್ನು ಹಿಂಭಾಗದ ಕಿಟಕಿಯಿಂದ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಚಿರತೆ ಈ ರೂಮಲ್ಲಿ ಇರೋದು ಕಂಡು ಬರ್ತದೆ. ನಂತರ ನೇರವಾಗಿ ಅರಣ್ಯ ಇಲಾಖೆ ಒಂದು ತಂಡವನ್ನು ರಚನೆ ಮಾಡ್ತಾರೆ. 2 ಬೋನ್ಗಳನ್ನು ಇಟ್ಕೊಂಡಿರ್ತಾರೆ. ಆ ಬೋನ್ಗೂ ಸಹ ಚಿರತೆ ಬಿಡ್ದಿರಲ್ಲ. ನಂತರ ಡಾಕ್ಟರ್ ಕಿರಣ್ ನೇತೃತ್ವದಲ್ಲಿ 5 ಜನ ತಂಡ ಸದಸ್ಯರು ಒಳಗಡೆ ಚಿರತೆಯನ್ನು ಅರವಳಿಕೆ ಮದ್ದು ನೀಡೋದಕ್ಕೋಸ್ಕರ ಒಳಗಡೆ ಬರ್ತಾರೆ. ಒಳಗಡೆ ಬಂದಂಥವ್ರು ನೇರವಾಗಿ ಅರವಳಿಕೆ ಮದ್ದು ನೀಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸತತವಾಗಿ 6 ಗಂಟೆ ಕಾರ್ಯಾಚರಣೆಯನ್ನು ಮಾಡುವಂಥದ್ದು. ಇನ್ನು ಮನೆ ಮಾಲೀಕರು ಇದ್ದಾರೆ. ಈ ಕಾರ್ಯಾಚರಣೆಗೆ ಕೊನೆಗೂ ಸಹ ಯಶಸ್ವಿಯಾಗಿದೆ. ಇನ್ನು ಅವ್ರ ಮನೆ ಮಾಲೀಕರಾದಂಥ ವೆಂಕಟೇಶ್ ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ. ಸರ್, ಈಗ ಬೆಳಗ್ಗೆ ಚಿರತೆ ಪ್ರತ್ಯಕ್ಷ ಬರ್ತದೆ ಮನೆ ಒಳಗಡೆ, ನೀವೇ ಕೂತಿರ್ತೀರಿ, ನಿಮ್ಮ ಪತ್ನಿಯವರು ಇಲ್ಲೇ ಇರ್ತಾರೆ. ಯಾವ ರೀತಿ ಚಿರತೆನ ಬಾಗಿಲಾಕಿದ್ರಿ ಸರ್? ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ಟೀ ಕುಡ್ಕೊಂಡು ಕೂತ್ಕೊಂಡಿದ್ವಿ. ಮನೆ ಬಾಗಿಲು ಎಂಟ್ರಿಯಾಗಿ ನನ್ನ ಮುಂದೆನೇ ಹೋಯ್ತು. ನನ್ನ ಮುಂದೆ ಹೋದ ತಕ್ಷಣ ಅದು ಒಳಗಡೆ ಹೋಗಿ ರೂಮ್ ಹತ್ರ ಹೋಯ್ತು. ರೂಮ್ ಹತ್ರ ವರ್ಷ ಚಿರತೆ ಅಂದೆ. ಆಮೇಲೆ ನಮ್ಮ ಮಿಸ್ಸಸ್ಸು ನಾವು ಇಬ್ಬರೂ ಆಚೆ ಓಡಿ ಬಂದು ಬಾಗಿಲು ಹಾಕಿದ್ವಿ. ಬಾಗಿಲು ಹಾಕಿದ್ಮೇಲೆ ನಮ್ಮ ಕೌನ್ಸಿಲರ್ ಪುನೀತ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಅಲ್ಲಿಂದ ಪೊಲೀಸವ್ರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವರಿಗೆಲ್ಲ ಕರೆಸಿ 5 ಗಂಟೆ ಕಾರ್ಯಾಚರಣೆ ಮಾಡಿ ಎಲ್ಲ ಹಿಡಿದ್ರು. ಇವಾಗ ಒಂಥರ ಸಮಾಧಾನ ಆಗಿದೆ ಸರ್. ನಾನು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ಕೌನ್ಸಿಲರ್ ಪುನೀತ್ ಅವ್ರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಅವ್ರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಜಿಗಣಿ ಜನತೆಗೆಲ್ಲ ಸೇರಿಸಿ ನಾನು ಅಂದರೆ ನೀವು ಮುಂದೆನೇ ಚಿರತೆ ಒಳಗಡೆ ಹೋಗ್ಬೇಕಾದ್ರೆ ನೀವು ನೋಡ್ತಿದ್ರೆ ಅದು ಭಯ ಯಾವ ರೀತಿ ಆಯಿತು ಸರ್? ಅಥವಾ ಏಕಾಏಕಿ ಬಾಗಿಲು ಹಾಕೋದಕ್ಕೆ ಯಾವ ರೀತಿ ಧೈರ್ಯ ಬಂತು? ನನಗೆ ಸ್ಟಾರ್ಟಿಂಗಲ್ಲಿ ಅದು ಬಂದ ತಕ್ಷಣ ಅಂತ ತಿಳ್ಕೊಂಡೆ, ಜಂಪ್ ಆದ ತಕ್ಷಣ ನಾಯಿ ಅಂದ್ಕೊಂಡಿದ್ದೆ. ಆಮೇಲೆ ಅದು ಗೊತ್ತಾಯಿತು ಚಿರತೆ ಅಂತ. ಚಿರತೆ ಅಂತ ಗೊತ್ತಾದ ತಕ್ಷಣ ಅದು ಈಚೆ ಬಂದರೆ ಇನ್ನೇನೋ ತೊಂದರೆ ಆಗುತ್ತೆ, ಬೇರೆ ಜನಗಳಿಗೆ ಇದಾಗುತ್ತೆ ಅಂತ ನಾನು ಮಾಡಿದೆ. ಡೋರ್ ಲಾಕ್ ಮಾಡಿಬಿಟ್ಟು ನಾವಿಬ್ಬರು ಸೇರಿ. ಎಷ್ಟು ಗಂಟೆ ಕಾರ್ಯಾಚರಣೆ ಆಯಿತು? ಎಷ್ಟೊತ್ತಿಗೆ ಎತ್ಕೊಂಡು ಹೋದ್ರು ಸರ್? ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಯಿತು ಇದು ಬಂದಿದ್ದು. ಅವರು ಕಾರ್ಯಾಚರಣೆ 5 ಅವರ್ ಆಯಿತು. ಎಲ್ಲ ಕಾರ್ಯಾಚರಣೆ ಮುಗಿಯೋಷ್ಟೊತ್ತಿಗೆ 5 ಅವರ್ ಆಯಿತು.